Fine. Today's topic is GST. In GST, we have two types of taxation. One is source based taxation, other one is destination based taxation. In GST, see, for every transaction we'll be having a number. It is called as GSTN number. Arjun, ಅರ್ಜುನ್ ಎದೋಳ್ ಮೇಲೆ ನಿದ್ದೆ ಬರ್ತೈತೆ. ಏನ್ ನಿದ್ದೆ ಬರ್ತಿದೆ? ಕ್ಲಾಸ್ ಅನ್ಕೊಂಡಿದ್ದೆ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ಯಾ? ರಾಜು, ಏನಾಯ್ತು ನಿನ್ಗೆ? ಸ್ವಲ್ಪ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯು ಆರ್ ವೆರಿ ಸ್ಯಾಡ್. ಮತ್ತೆ ನೀನು ಹೇರ್ ಕಟ್ ನೋಡು, ಪ್ರೀವಿಯಸ್ ಇಯರ್ಗಿಂತ ಇವಾಗ ಹೆಂಗಿದ್ಯಾ ಅಂತ. ಇಷ್ಟಕ್ಕೂ ಏನಾಯ್ತು ನಿಂಗೆ? ಏನು ಚೇಂಜಸ್? ನನ್ಗನ್ಸುತ್ತೆ ನಿಂಗೆ ಕೌನ್ಸಿಲಿಂಗ್ ಬೇಕು ಅಂತ. ಐ ರೆಕಮೆಂಡ್ ಯು ಫಾರ್ ಎ ಪರ್ಸನ್. ಓಕೆ, ಗೋ ಅಂಡ್ ಕನ್ಸಲ್ಟ್ ಹಿಮ್. ಬೇಬಿ ಮೂವಿ ನೋಡಿದ್ಯಾ? ಫಸ್ಟ್ ಲವ್ಗೆ ಸಾವಿರಲ್ಲ, ಅದು ಮನಸ್ಸೊಳಗಡೆ ಶಾಶ್ವತವಾಗಿ ಸಮಾಧಿ ಆಗಿರುತ್ತೆ. ಫಸ್ಟ್ ಲವ್ ಬಗ್ಗೆ ಚೆನ್ನಾಗಿ ಬರ್ಕೊಂಡಿದ್ದಾನೆ ತಾನೆ, ಬರ್ತಿಲ್ವಾ? ಅದೊಂದ್ಸಲ ಫೀಲ್ ಆದರೆ ಅದು ನರಕ. ಫಸ್ಟ್ ಲವಲ್ಲಿ ಟ್ರೂ ಲವ್, ಆನೆಸ್ಟ್ ಇಮೋಷನ್ಸ್ ಎಲ್ಲ ಇರುತ್ತೆ. ಆಮೇಲೆ ಬರೋ ಲವ್ ಅದೆಲ್ಲ ಫಸ್ಟ್ ಲವ್ ನಿಜವಾದ ಪ್ರೀತಿ ಆಗಿದ್ರೆ ಆ ಪ್ರೀತಿ ತಾಯಿ ಹತ್ರನೇ ನಿಂತೋಗಿರೋದು. ತಾಯಿನೇ ತನ ನಮ್ಮ ಮೊದಲನೇ ಪ್ರೀತಿ. ಚರಿತ್ರೆಯಲ್ಲಿ ಎಷ್ಟೋ ಗ್ರೇಟ್ ಲವ್ ಸ್ಟೋರಿಗಳಿವೆ, ಅವು ಯಾವ ಅವರು ಫಸ್ಟ್ ಲವ್ ಆಗಿರಲ್ಲ. ಫಸ್ಟ್ ಲವ್ ಬ್ರೇಕಪ್ ಆಗಿದೆ ಅಂದಮೇಲೆ ಬೆಸ್ಟ್ ಲವ್ ಎಲ್ಲ ಶುರುವಾಗಿದೆ ಅಂತ ಅರ್ಥ. ಒಂದೇ ಜಾಗದಲ್ಲಿ ಅಲ್ಲಾಡ್ದಿರೋ ಕುತ್ಕೊಂಡ್ರೆ ಕಾಲು ಕೂಡ ಜಾಮ್ ಇಟ್ಕೊಳ್ಳುತ್ತೆ, ಮನಸ್ಸು ಕೂಡ ಅಷ್ಟೇ. ಸರಿ, ಹೋಗೋಣ. ಏನಾಯ್ತಾ? ರಾಜ್ನ ಅಬ್ಸರ್ವ್ ಮಾಡಿದ್ಯಾ? ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಸರಿ, ಅದ್ರ ಬಗ್ಗೆ ಮಾತಾಡೋಣ. ಬಾ, ಮೊದಲು ಊಟ ಮಾಡ್ಕೊ ಬರೋಣ.
ಏನಾಯಿತು? ಮ್ಯಾಮ್ ಇವಾಗ ನಿಮ್ಮದೇ ಕ್ಲಾಸ್. ಅಯ್ಯೋ ಮರ್ತೇ ಹೋದೆ. ಐ ವಾಸ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್. ನಿಮ್ಮ ಕ್ಲಾಸಲ್ಲಿ ರಾಜ್ ಇದ್ದಾನಲ್ವಾ, ಸ್ವಲ್ಪ ದಿನದಿಂದ ವಿಚಿತ್ರವಾಗಿ ಆಡ್ತಿದ್ದಾನೆ. ಅದೇ ಏನಾಯಿತು ಅಂತ ವಿಚಾರಿಸೋಣ ಅಂತ. ನಿಮ್ಗೇನಾದರೂ ಇಲ್ಲ ಗೊತ್ತಿಲ್ಲ? ಮ್ಯಾಮ್ ನಮಗೆ ಗೊತ್ತಿಲ್ಲ. ಫೈನ್, ಸ್ವಲ್ಪ ಒಂದು ಕಣ್ಣಿಟ್ಟಿರಿ. ಓಕೆ, ಐಲ್ ಕಮ್, ಯು ಗೋ. ರಾಧಾ ಮ್ಯಾಮ್ ಹೇಳಿದ್ರಲ್ವಾ ರಾಜ್ ವಿಷಯ ಏನು ಮಾಡೋದು? ರಾಜ್ ಫ್ರೆಂಡ್ ಸಿದ್ಧಾರ್ಥ ಇದ್ದಾನಲ್ಲ, ಅವ್ನ ಹೆಲ್ಪ್ ತಗೊಳ್ಳೋಣ. ಸರಿ, ಮಾತಾಡ್ತೀನಿ. ನಾನು ನಿನ್ನ ಹತ್ರ ಸ್ವಲ್ಪ ಏನು ವಿಷಯ? ರಾಜ್ ವಿಷಯದಲ್ಲಿ ನೀನು ಅಪ್ಸೆಟ್ ಆಗಿದೆ ಅಂತ ಗೊತ್ತು, ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ ಗೊತ್ತು. ಸೊ ನಾನು ಹೆಲ್ಪ್ ಮಾಡ್ತೀನಿ, ಇಬ್ಬರು ಸೇರ್ಕೊಂಡು ಕಂಡಿಡಿಯೋಣ. ಸರಿ ಆಯ್ತು. ಹಲೋ, ಹಾಂ ಸರ್ ಹೇಳಿ. ನಾನು ಇನ್ನೊಂದ್ಸಲ ಮೀಟ್ ಹಾಕ್ಸ್ಬೇಕು. ನಮ್ಮ ಪ್ಲ್ಯಾನ್ ಬಗ್ಗೆನಾ? ಅದ್ರ ಬಗ್ಗೆ ಮಾತಾಡಬೇಕು. ಹಾಂ, ಸಂಜೆ ಸಿಗೋಣ. ಓಕೆ, ಬರ್ತೀನಿ. ನಮ್ಮ ಪ್ಲ್ಯಾನ್ ಪ್ರಕಾರ ಸ್ಟೂಡೆಂಟ್ಸ್ ಯಾರು ಕೌನ್ಸಿಲಿಂಗ್ಗೆ ಬರ್ತಾ ಇಲ್ಲ. ಅದ್ ನಾನು ನೋಡ್ಕೊಂತೀನಿ. ನಾನು ಕೊಡ್ತೀನಿ, ನೀನು ಕಂಟಿನ್ಯೂ ಮಾಡೋದನ್ನ ಸ್ಟಾಪ್ ಮಾಡಬೇಡ. ಯಾಕೆ, ಏನಾಯ್ತು? ಏನಿಲ್ಲ, ರಾಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಾದ್ರೂ ಅದರಿಂದ ಆಚೆ ಬರ್ಬೋದಲ್ವಾ? ನಾನು ಯಾಕಿರೋದು? ಏನಿಲ್ಲ, ಫ್ರೆಂಡೇ ಅಲ್ವಾ, ಯೋಚನೆ ಮಾಡಬೇಕಾಗುತ್ತೆ. ಒಂದು ರೀಲ್ಸ್ ಮಾಡೋಣ ಪ್ಲೀಸ್ ಪ್ಲೀಸ್. ರಾಜ್ ವಿಷಯದಲ್ಲಿ ಏನು ಮಾಡಬೇಕು? ಅವನೆಲ್ಲೆಲ್ಲಿ ಹೋಗಿದ್ದಾನಂತ ಇನ್ವೆಸ್ಟಿಗೇಷನ್ ಮಾಡಬೇಕು. ಹೊರಗಡೆ ಎಲ್ಲೂ ಏನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆಗಿದ್ರೆ ಕಾಲೇಜಲ್ಲೇ ಆಗಿರಬೇಕು. ಅವನು ನನ್ನ ಬಿಟ್ಟು ಹೊರಗಡೆ ಎಲ್ಲೂ ಹೋಗಿಲ್ಲ. ಏನಾಗಿದೆ ಅಂತ ಒಂದೂ ಅರ್ಥ ಆಗ್ತಾ ಇಲ್ಲ. ಅವನಿಗೆ ಏನಾಯ್ತು ಅಂತ ಕಂಡುಹಿಡಿಬೇಕು, ಆಮೇಲೆ ಸಾಲ್ವ್ ಮಾಡೋಣ. ಆದಷ್ಟು ಬೇಗ ಮಾಡ್ಬೇಕು ಅಂತ. ಕಂಡುಹಿಡಿಬೇಕು. ಸರಿ, ಬನ್ನಿ ಹೋಗೋಣ.
ಸರ್ ನಮ್ಮ ಕ್ಲಾಸಲ್ಲಿ ರಾಜ್ ಅಂತ ಇದ್ದಾನಲ್ಲ, ಅವ್ನು ಕೌನ್ಸ್ಲಿಂಗ್ಗೆ ಹೋದಾಗಿಂದ ಸ್ವಲ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಮತ್ತು ಒಂದು ಟ್ಯಾಬ್ಲೆಟ್ ಕೂಡ ತಗೊತಾ ಇದ್ದಾನೆ. ಸರ್ ನಾನು ಹೋಗೋದು ಥ್ಯಾಂಕ್ಸ್. ನೀವು ಕೊಟ್ಟಿರೋ ಟ್ಯಾಬ್ಲೆಟು ಅದು ಟ್ಯಾಬ್ಲೆಟ್ ಅಲ್ಲ, ಅದು ಡ್ರಗ್ಸು. ಅದನ್ನ ಯಾರು ಕನ್ಸ್ಯೂಮ್ ಮಾಡಿದಾರೋ ಇಮಿಡಿಯೇಟ್ ಆಗಿ ಫೈಂಡ್ ಔಟ್ ಮಾಡಿ ಸ್ಟಾಪ್ ಮಾಡಿಸಿ. ಸರಿ. ಹಲೋ ಹೇಳಿ ಸರ್. ಟ್ಯಾಬ್ಲೆಟ್ ಅಲ್ಲ, ಆ್ಯಕ್ಚುಲಿ ಅದು ಡ್ರಗ್ಸ್. ಅವ್ನು ಫಸ್ಟ್ ಎಲ್ಲಿದ್ದಾನೆ ಓಕೆ ಸರ್, ಆಯಿತು. ಅರ್ಜುನ್, ರಾಜ್ ಟ್ಯಾಬ್ಲೆಟ್ ತಗೊತಾ ಇದ್ದಾನಲ್ಲ, ಟ್ಯಾಬ್ಲೆಟ್ ಅಲ್ಲ ಡ್ರಗ್ಸ್ ಅಂತೆ. ಬಾ, ಅವನು ಎಲ್ಲಿದ್ದಾನೆ ಅಂತ ನನಗೆ ಮಾಡ್ಬೇಕು, ಬರಲ್ಲ. ಅಲ್ಲ ಮ್ಯಾಮ್, ನಾನು ನಮ್ಮ ಕಾಲೇಜಲ್ಲಿ ಕಾರ್ತಿಕ್ ಅಂತ ಒಬ್ಬರು ಕೌನ್ಸಿಲರ್ ಇದ್ದಾರೆ. ಅವರು ಸ್ಟೂಡೆಂಟ್ಸ್ಗೆಲ್ಲ ಟ್ಯಾಬ್ಲೆಟ್ಸ್ ಮೂಲಕ ಡ್ರಗ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಓಕೆ ಮ್ಯಾಮ್. ಓಕೆ. ಕಾಲ್ ಮಾಡಿದ್ರಿ ಅಕ್ಕ, ನಿಮ್ಮ ಕಾಲೇಜ್ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅಂತ. ಟ್ಯಾಬ್ಲೆಟ್ಸ್ ನೀನು ಟೆಸ್ಟಿಗೆ ಕಳಿಸಿ ಟ್ಯಾಬ್ಲೆಟ್ಸ್ ಮೂಲಕ ಡ್ರಗ್ಸ್ ಹೋಗ್ತಿದೆ ಅಂತ ಹೇಳಿದ್ರಿ. ಆ ಟ್ಯಾಬ್ಲೆಟ್ ಸ್ವಲ್ಪ ತೊಗೊಳ್ಬೋದಾ? ಸೊ ಇದೆ ಆ ಟ್ಯಾಬ್ಲೆಟ್. ಓಕೆ, ಆ ಕೌನ್ಸಿಲರ್ ಎಲ್ಲಿರ್ತಾರೆ ಈಗ? ನಾವು ಕಂಪ್ಲೀಟ್ ಮಾಡಬೇಕು. ರೂಮಲ್ಲಿ, ಪಕ್ಕದ ರೂಮಲ್ಲಿ ಇರ್ತಾನೆ ಅಷ್ಟೇ. ಸರ್, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಕಾಲೇಜ್? ಡ್ರಗ್ಸ್ ಎಲ್ಲ ಕಾಲೇಜ್ ಒಳಗಡೆ ಹೇಗೆ ಬಂತು? ಏನು ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಡ್ರಗ್ಸ್ ಹೋಗ್ತಾ ಇರೋದೇ ಟ್ಯಾಬ್ಲೆಟ್ಸ್ ಇದೆ. ಆಸ್ ಎ ಕೌನ್ಸಿಲರ್ ಆಗಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇರೋದೇ ನೀವು. ಸೊ ಮತ್ತೆ ನೀವು ಗೊತ್ತಿಲ್ಲ ಅಂತಂದ್ರೆ ಹೇಗೆ ಬದುಕಾಗುತ್ತೆ ಅದನ್ನ? ಅನ್ನೊಂದು ನಂಬರಿಂದ ಕಾಲ್ ಬಂದು ಯಾರು ಸಪ್ಲೈ ಮಾಡಿ ಅಂತ ಹೇಳ್ಬಿಟ್ರೆ ನೀವು ಸಪ್ಲೈ ಮಾಡ್ಬಿಡ್ತೀರಾ. ಆಸ್ ಎ ಟೀಚರ್ ನಿಮಗೆ ಬುದ್ಧಿ ಇಲ್ವಾ? ಯಾವ ನಂಬರ್ ಅದು? ಒಂದು ಟೀಚರ್ ಆಗಿ ನೀವು ಮಾಡಿರೋ ತಪ್ಪೆ. ನಾನು ಆ ಹುಡುಗನ ಹಿಡಿತೀನಿ, ಆದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಅಂತ ಗೊತ್ತಾದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೀನಿ. ಹಲೋ, ನಮಸ್ತೆ ಸರ್. ಸರ್, ನಾನು ನಿಮಗೆ ಒಂದು ನಂಬರ್ನ ಫಾರ್ವರ್ಡ್ ಮಾಡ್ತೀನಿ. ಆ ನಂಬರ್ನ ಟ್ರ್ಯಾಕ್ ಮಾಡಿ ಆ ವ್ಯಕ್ತಿದು ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತಾ? ಓಕೆ, ಥ್ಯಾಂಕ್ ಯು ಸರ್. ಹಾಂ ಸರ್, ನನಗೆ ಇನ್ಫಾರ್ಮೇಷನ್ ಗೊತ್ತಾಯ್ತಾ? ವಾಟ್? ಅರ್ಜುನ್ ದಾಸ